ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಅರ್ಜುನನ ವಿಷಾದ ಮತ್ತೆ ಜಯದ್ರಥನನ್ನು ಕೊಲ್ಲುವ ಪ್ರತಿಜ್ಞೆ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಯುದ್ಧ ಎಲ್ಲ ಮುಗಿಸ್ಕೊಂಡು ಅರ್ಜುನ ಮತ್ತೆ ಶ್ರೀಕೃಷ್ಣ ಶಿಬಿರಕ್ಕೆ ಬಂದಾಗ ಅಲ್ಲಿ ಅವನಿಗೆ ಕಾಣಿಸ್ದಂತ ವಾತಾವರಣದಿಂದ ಮತ್ತೆ ಅಭಿಮನ್ಯು ಕೂಡ ಬರಲಿಲ್ಲ ತನ್ನ ಮುಂದೆ ಅನ್ನುವಂಥ ಕಾರಣದಿಂದ ಅವನು ತುಂಬಾ ಶೋಕ ಪಟ್ಕೊಂಡು ಅವನಿಗೆ ತುಂಬಾ ನೋವು ದುಃಖ ಎಲ್ಲ ಆಗಿ, ಆಮೇಲೆ ಅವನಿಗೆ ಅಭಿಮನ್ಯು ಸತ್ತಿರುವಂತ ವಿಷಯ ಗೊತ್ತಾಗಿ, ಈಗ ಹೇಗಪ್ಪ ನಾನು ಸುಭದ್ರೆ ಮತ್ತೆ ದ್ರೌಪದಿಗೆ ಹೇಳೋದು ಅಥವಾ ಏನ್ ಹೇಳಲಿ, ಮತ್ತೆ ಈ ವಿಷಯ ಗೊತ್ತಾದ್ಮೇಲೆ ಉತ್ತರ ನೋವು ಪಡೋದು, ಅವಳು ಅಳೋದು, ಇದೆಲ್ಲ ನೋಡಿದ್ರು ಕೂಡ ನನ್ನ ಹೃದಯ 1000 ತುಂಡಾಗ್ಲಿಲ್ಲ ಅಂತಂದ್ರೆ ಅದು ವಜ್ರದ ಹಾಗಾಗ್ಬಿಟ್ಟಿದೆ ಅಂತೆಲ್ಲ ಅವನು ಮಾತಾಡ್ತಾ ಇದ್ದಾನೆ ಶೋಕಿಸ್ಕೊಂಡು. ಈ ರೀತಿ ಅರ್ಜುನ ಪುತ್ರ ಶೋಕದಿಂದ ಪೀಡಿತನಾಗಿ ಮತ್ತೆ ಅವನ ನೆನಪಿನಲ್ಲಿ ಕಣ್ಣೀರು ಸುರಿಸ್ತಾ ಇರೋದನ್ನ ನೋಡಿ ಭಗವಂತ ಶ್ರೀಕೃಷ್ಣ ಅವನನ್ನು ಹಿಡ್ಕೊಂಡು ಸಂಭಾಳಿಸ್ತಾನೆ, ಅವನನ್ನ ಒಂದು ಸಮಾಧಾನ ಮಾಡ್ತಾನೆ. ಮತ್ತೆ ಹೇಳ್ತಾನೆ, ಮಿತ್ರ, ಇಷ್ಟೊಂದು ವ್ಯಾಕುಲನಾಗಬೇಡ. ಯಾರು ಯುದ್ಧದಲ್ಲಿ ಬೆನ್ನು ತೋರ್ಸೋದಿಲ್ವೋ ಆ ಎಲ್ಲ ಶೂರವೀರರು ಕೂಡ ಒಂದಲ್ಲ ಒಂದು ದಿನ ಇದೇ ಮಾರ್ಗದಿಂದ ಹೋಗ್ಬೇಕಾಗತ್ತೆ. ಯಾರ ಜೀವನ ಯುದ್ಧದಿಂದಲೇ ನಡೆಯುತ್ತೋ ಆ ಕ್ಷತ್ರಿಯರ ಮಾರ್ಗ ವಿಶೇಷವಾಗಿ ಇದೇ ಆಗಿದೆ. ಅಂದ್ರೆ ಕ್ಷತ್ರಿಯರಾದ ಮೇಲೆ ಒಂದಲ್ಲ ಒಂದಿನ ಅವರು ವೀರರಾಗಿರೋದ್ರಿಂದ ಅವರ ಎಲ್ಲರ ಒಂದು ಅಂತ್ಯ ಇದೇ ರೀತಿ ಆಗೋದು. ಅದಕ್ಕೆ ನೀನು ಶೋಕ ಪಡಬೇಡ. ಅವರಿಗಾಗಿ ಇಡೀ ಶಾಸ್ತ್ರಜ್ಞರು ಇದೇ ಗತಿಯನ್ನೇ ನಿಶ್ಚಿತಗೊಳಿಸಿದ್ದಾರೆ. ಯುದ್ಧದಲ್ಲಿ ಶತ್ರುಗಳ ಜೊತೆ ಹೋರಾಡ್ತಾ ಇರಬೇಕಾದ್ರೆ ಮೃತ್ಯುವಾಗಲಿ ಅಂತಾನೆ ಎಲ್ಲಾ ವೀರಶೂರರು ಬಯಸೋದು. ಅಭಿಮನ್ಯು ದೊಡ್ಡ ದೊಡ್ಡ ವೀರರು ಮತ್ತೆ ಮಹಾಬಲಿ ರಾಜಕುಮಾರರನ್ನ ಯುದ್ಧದಲ್ಲಿ ಕೊಂದಿದ್ದಾನೆ. ಮತ್ತೆ ಅವನೇನು ಸಾಮಾನ್ಯನಲ್ಲ, ತುಂಬಾ ಶೂರವೀರ ಅವನು. ಅಷ್ಟು ಚಿಕ್ಕ ಹುಡುಗ ಆದ್ರೂ ಕೂಡ ಮಹಾಬಲಿ ದೊಡ್ಡ ದೊಡ್ಡ ವೀರರು ಅವರನ್ನೇ ಯುದ್ಧದಲ್ಲಿ ಕೊಂದಿದ್ದಾನೆ. ಮತ್ತೆ ಶತ್ರುಗಳ ಮುಂದೆ ನಿಂತು ವೀರರಿಗೆ ಮೃತ್ಯುವನ್ನ ಕೊಟ್ಟಿದ್ದಾನೆ. ನೀನು ಶೋಕಿಸೋದನ್ನ ನೋಡಿ ನಿನ್ನ ಈ ಸೋದರರು ಮತ್ತೆ ಮಿತ್ರರು ಹೆಚ್ಚು ದುಃಖಿಗಳಾಗ್ತಾರೆ. ನೀನೇ ಅವ್ರಿಗೆ ಸಮಾಧಾನ ಹೇಳಬೇಕು. ಆದ್ರೆ ನೀನೇ ಈ ರೀತಿ ಅಳ್ತಾ ಇದ್ರೆ ಅಥವಾ ದುಃಖ ಪಟ್ಕೊಳ್ತಾ ಇದ್ರೆ ಅವ್ರು ಇನ್ನೂ ಹೆಚ್ಚು ದುಃಖ ಪಡ್ತಾರೆ. ಇವರಿಗೆ ಸಮಾಧಾನದಿಂದ ತುಂಬಿರುವಂತ ಮಾತುಗಳಿಂದ ಆಶ್ವಾಸನೆಯನ್ನ ಕೊಡು. ನೀನ್ ತಿಳ್ಕೊಳ್ಳೋದಕ್ಕೆ ಯೋಗ್ಯವಾದಂತಹ ತತ್ವವನ್ನ ತಿಳ್ಕೊಂಡಿದೀಯಾ ಅಂತಂದ್ರೆ ಭಗವದ್ಗೀತೆಯನ್ನ ಅವನು ಆಲ್ರೆಡಿ ಅವನಿಗೆ ಹೇಳಾಗಿದೆಯಲ್ವಾ, ಅದಕ್ಕೋಸ್ಕರ ತತ್ವವನ್ನೆಲ್ಲ ತಿಳ್ಕೊಂಡಿದ್ಯಲ್ವಾ, ನೀನ್ ಶೋಕ ಪಡಬಾರದು. ಭಗವಂತ ಶ್ರೀಕೃಷ್ಣ ಈ ರೀತಿ ತಿಳುವಳಿಕೆ ಹೇಳಿದ ಮೇಲೆ ಅರ್ಜುನ ತನ್ನ ಸೋದರರಿಗೆ ಹೇಳ್ತಾನೆ, ನಾನು ಅಭಿಮನ್ಯುವಿನ ಮೃತ್ಯುವಿನ ವೃತ್ತಾಂತವನ್ನ ಆರಂಭದಿಂದ ಕೇಳೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಕೂಡ ಅಸ್ತ್ರವಿದ್ಯೆಯಲ್ಲಿ ಕುಶಲರಾಗಿದ್ದೀರಾ. ಕೈಯಲ್ಲಿ ಶಸ್ತ್ರಗಳನ್ನ ತಗೊಂಡು ಅಲ್ಲಿ ನಿಂತಿದ್ರಲ್ವಾ, ಆ ಸಮಯದಲ್ಲಿ ಅವನೇನಾದ್ರೂ ಇಂದ್ರನ ಜೊತೆ ಯುದ್ಧ ಮಾಡಿದ್ರೂ ಕೂಡ ಸಾಯ್ಬಾರ್ದಾಗಿತ್ತು. ಆದ್ರೆ ನೀವೆಲ್ಲ ಅಲ್ಲಿದ್ರೂ ಕೂಡ ಅವನ ಮೃತ್ಯು ಹೇಗಾಯ್ತು? ನನಗೇನಾದ್ರೂ ಈ ವಿಷಯ ಗೊತ್ತಾಗಿದ್ದಿದ್ರೆ ಪಾಂಡವರು ಮತ್ತೆ ಪಾಂಚಾಲರು ನನ್ನ ಮಗನ ರಕ್ಷಣೆ ಮಾಡೋದ್ರಲ್ಲಿ ಅಸಮರ್ಥರಾಗಿದ್ದಾರೆ ಅನ್ನುವಂಥ ವಿಷಯ ನನಗೇನಾದ್ರೂ ತಿಳಿದಿದ್ದಿದ್ರೆ ನಾನೇ ಸ್ವತಃ ಇಲ್ಲಿದ್ದು ಅವನ ರಕ್ಷಣೆ ಮಾಡ್ತಾ ಇದ್ದೆ. ನೀವೆಲ್ಲ ಇದ್ದೀರಾ, ನನ್ನ ಮಗನ ರಕ್ಷಣೆ ಮಾಡ್ತೀರಾ ಅನ್ನುವಂಥ ನಂಬಿಕೆಯಲ್ಲಿ ನಾನು ಹೋಗಿದ್ದೆ. ನನಗೇನಾದ್ರೂ ನೀವಿಷ್ಟು ಅಸಹಾಯಕರು ಅಂತ ಗೊತ್ತಾಗಿದ್ದಿದ್ರೆ ನಾನೇ ಇದ್ದು ಅವನ ರಕ್ಷಣೆ ಮಾಡ್ತಾ ಇದ್ದೆ ಅಂತ ಹೇಳಿ ಅರ್ಜುನ ಸುಮ್ಮನಾಗ್ಬಿಡ್ತಾನೆ. ಆ ಸಮಯದಲ್ಲಿ ಯುಧಿಷ್ಠಿರ ಮತ್ತೆ ಶ್ರೀಕೃಷ್ಣನನ್ನ ಬಿಟ್ಟು ಬೇರೆ ಯಾರೂ ಅವನ ಕಡೆ ನೋಡೋದು ಅಥವಾ ಮಾತನಾಡುವಂತ ಸಾಹಸವನ್ನ ಮಾಡೋದಕ್ಕಾಗ್ಲಿಲ್ಲ. ಯುಧಿಷ್ಠಿರ ಹೇಳ್ತಾನೆ, ಮಹಾಬಾಹುವೆ, ಯಾವಾಗ ನೀನು ಸಂಶಪ್ತಕರ ಸೈನ್ಯದ ಜೊತೆ ಹೋರಾಡೋದಕ್ಕೆ ಹೊರಟೋದ್ಯೋ ಅದೇ ಸಮಯಕ್ಕೆ ದ್ರೋಣಾಚಾರ್ಯರು ನನ್ನನ್ನು ಹಿಡಿಯೋದಕ್ಕೆ ಘೋರವಾದಂಥ ಪ್ರಯತ್ನ ಮಾಡಿದ್ರು. ಅವರು ರಥಗಳ ಸೈನ್ಯದ ವ್ಯೂಹವನ್ನ ರಚಿಸಿ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾನೇ ಇದ್ರು. ನಾವು ವ್ಯೂಹಾಕಾರದಲ್ಲಿ ಸಂಘಟಿತರಾಗಿ ಅವರ ಆಕ್ರಮಣವನ್ನ ವ್ಯರ್ಥ ಮಾಡ್ತಾ ಇದ್ವು. ಆದರೆ ದ್ರೋಣಾಚಾರ್ಯರು ತಮ್ಮ ಬಾಣಗಳಿಂದ ನಮಗೆ ಬಹಳ ನೋವನ್ನ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ಸಮಯದಲ್ಲಿ ವ್ಯೂಹವನ್ನ ಭೇದಿಸೋದು ತುಂಬಾನೇ ಕಷ್ಟ ಆಗೋಗಿತ್ತು. ಅವ್ರ ಕಡೆ ಕಣ್ಣೆತ್ತಿ ಕೂಡ ನೋಡಕ್ ಆಗ್ತಾ ಇರ್ಲಿಲ್ಲ. ಈ ಸ್ಥಿತಿ ಬಂದಾಗ ನಾವೆಲ್ಲರೂ ಕೂಡ ಅಭಿಮನ್ಯುವಿಗೆ ಹೇಳಿದ್ವಿ, ಮಗು ನೀನು ವ್ಯೂಹವನ್ನ ಭೇದಿಸ್ಬಿಡು. ನಾವು ಹೇಳಿದ್ರಿಂದನೇ ಅವನು ಈ ಸಹಿಸೋದಕ್ ಆಗದೆ ಇರುವಂತ ಒಂದು ಭಾರವನ್ನ ಹೊರೋದಕ್ಕೆ ಅವನು ಸ್ವೀಕಾರ ಮಾಡ್ತಾನೆ. ಅಂದ್ರೆ ಬೇರೆ ಮಾರ್ಗನೇ ಇರ್ಲಿಲ್ಲ. ನಮಗೆ ಯಾರಿಗೂ ಅದನ್ನ ಭೇದಿಸೋದು ಗೊತ್ತಿರ್ಲಿಲ್ಲ, ಗೊತ್ತಿರೋದು ಅವನೊಬ್ಬನಿಗೇನೆ. ಸೊ ಅದಕ್ಕೋಸ್ಕರ ಅವನಿಗೆ ನಾವೇ ಈ ಒಂದು ಭಾರವನ್ನ ಕೊಟ್ವಿ. ಮತ್ತೆ
ನೀನು ಕೊಟ್ಟಿರುವಂತಹ ಒಂದು ಶಿಕ್ಷಣಕ್ಕನುಸಾರವಾಗಿ ಆ ವ್ಯೂಹವನ್ನು ಕೂಡ ಮುರಿದು ಅದ್ರೊಳಗಡೆ ಅವನು ನುಗ್ಗದ. ನಾವು ಕೂಡ ಅವನು ಮಾಡಿದಂತಹ ಮಾರ್ಗ ಅಂದ್ರೆ ಅವನು ಹೋಗ್ತಾ ಹೋಗ್ತಾ ನಮಗೆ ದಾರಿ ಮಾಡಿಕೊಟ್ಟ. ಆ ವ್ಯೂಹವನ್ನ ಭೇದಿಸಿ ನಮಗೆ ದಾರಿ ಮಾಡಿಕೊಟ್ವಲ್ಲ, ಅದೇ ವ್ಯೂಹದ ಮಾರ್ಗದಿಂದ ಒಳಗಡೆ ಪ್ರವೇಶ ಮಾಡ್ತಾ ಇದ್ವಿ. ಆದ್ರೆ ಯಾವಾಗ ಅವನ ಹಿಂದೆನೆ ಹೋಗ್ತಾ ಇದ್ವೋ, ಆಗ ನೀಚ ಜಯದ್ರಥ ಇದ್ದಾನಲ್ಲ, ಅವನಿಗೆ ಆ ಶಂಕರ ಕೊಟ್ಟಂತಹ ವರದಾನದ ಬಲದಿಂದ ನಮ್ಮನ್ನ ತಡೆದು ಬಿಟ್ಟ ಅವನು. ಅಂದ್ರೆ ಅವನಿಗೆ ಒಂದು ದಿನ ಒಂದು ಪವರ್ ಕೊಟ್ಟಿರ್ತಾನೆ, ಅವನನ್ನು ಯಾರೂ ಗೆಲ್ಲಕ್ಕಾಗಲ್ಲ. ಆ ರೀತಿ ಆ ಒಂದು ವರದಾನವನ್ನ ಇಟ್ಕೊಂಡು ಅವನು ನಮ್ಮೆಲ್ಲರನ್ನೂ ಕೂಡ ತಡೆದು ಬಿಟ್ಟ. ಆಮೇಲೆ ದ್ರೋಣ, ಕೃಪ, ಕರ್ಣ, ಅಶ್ವತ್ಥಾಮ, ಬೃಹದ್ಬಲ ಮತ್ತೆ ಕೃತವರ್ಮ, ಈ 6 ಮಹಾರಥಿಗಳು ಅವನನ್ನ ಎಲ್ಲ ಕಡೆಗಳಿಂದ ಮುತ್ಕೊಂಡ್ರು. ಅಂದ್ರೆ ಎಲ್ಲರೂ ಸೇರಿ ಅವನನ್ನ ಆಕ್ರಮಣ ಮಾಡ್ತಾರೆ. ಅಂದ್ರೆ ಒಬ್ಬ ಚಿಕ್ಕ ಬಾಲಕನ ಮೇಲೆ ಈ ಮಹಾರಥಿಗಳು 6 ಜನ ಅವನ ಮೇಲೆ ಆಕ್ರಮಣ ಮಾಡ್ತಾರೆ. ಅವರೆಲ್ಲ ಅಷ್ಟೆಲ್ಲ ಮುತ್ಕೊಂಡಿದ್ರು ಕೂಡ ಆ ಬಾಲಕ ತನ್ನ ಶಕ್ತಿಗೆ ಅನುಸಾರವಾಗಿ ಅವರನ್ನ ಗೆಲ್ಲೋದಕ್ಕೆ ಪೂರ್ಣವಾಗಿ ಅವನು ಪ್ರಯತ್ನ ಮಾಡ್ತಾನೆ. ಆದ್ರೆ ಅವರೆಲ್ಲರೂ ಕೂಡ ಸೇರ್ಕೊಂಡು ಅವನನ್ನ ರಥಹೀನನನ್ನಾಗಿ ಮಾಡ್ತಾರೆ. ಅವನು ಒಂಟಿ ಮತ್ತೆ ಅಸಹಾಯಕನಾಗಿದ್ದಾಗ ದುಶ್ಯಾಸನನ ಮಗ ಸಂಕಟದ ಅವಸ್ಥೆಯಲ್ಲಿ ಅವನನ್ನ ಕೊಂದುಬಿಟ್ಟ. ಅವನು ಮೊದಲು 1,000 ಆನೆಗಳು, ಕುದುರೆಗಳು, ರಥಿಗಳು ಮತ್ತೆ ಮನುಷ್ಯರನ್ನ ಕೊಂದ. ಆಮೇಲೆ 8,000 ರಥಿಗಳನ್ನ ಕೊಂದಿದ್ದಾನೆ. ಮತ್ತೆ 900 ಆನೆಗಳನ್ನ ಸಂಹಾರ ಮಾಡಿದ್ದಾನೆ. ಆಮೇಲೆ 2,000 ರಾಜಕುಮಾರರನ್ನ ಮತ್ತೆ ಇನ್ನೂ ಬಹಳಷ್ಟು ಅಜ್ಞಾತ ವೀರರನ್ನ ಕೊಂದು ರಾಜ ಬೃಹದ್ಬಲನನ್ನು ಕೂಡ ಸ್ವರ್ಗಲೋಕದ ಅತಿಥಿಯನ್ನಾಗಿ ಮಾಡಿದಾನೆ. ನಂತರ ಅವನು ಕೂಡ ಸತ್ ಹೋದ. ಮತ್ತೆ ಇಡೀ ನಮಗೆ ಎಲ್ಲಕ್ಕಿಂತ ಹೆಚ್ಚಿನ ಶೋಕದ ವಿಷಯ ಅವನು ಸತ್ತಿರುವಂಥದ್ದು. ಅಂದ್ರೆ ಅವನು ಯಾರ್ಯಾರನ್ನೆಲ್ಲ ಕೊಂದ ಅನ್ನೋದು, ಎಷ್ಟು ಜನರನ್ನ ಕೊಂದಿದ್ದಾನೆ ನೋಡಿ ಅಷ್ಟು ಚಿಕ್ಕ ಹುಡುಗ. ಕೊನೆಗೆ ಅವನು ಕೂಡ ಸತ್ತೋದ. ಅವನು ಸತ್ತೋಗಿದ್ದಿದೆಯಲ್ಲ, ಅದು ನಮ್ಮೆಲ್ಲರಿಗೂ ಕೂಡ ತುಂಬಾ ಶೋಕದ ವಿಷಯ ಅಂತನ್ಬಿಟ್ಟು ಹೇಳ್ತಾನೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.